ಆಲ್ಮೋಸ್ಟ್ 13 ದಿನ ಆಯಿತು. ನಾವೆಲ್ಲರೂ ಕೂಡ ಪ್ರತಿದಿನ ಒಂದೊಂದು ಭಾಗದಿಂದ ಬಂದು ನಮ್ಮ ತಹಶೀಲ್ದಾರ್ ಆಫೀಸ್ಗೆ ಈ ರೆಪ್ರೆಸೆಂಟೇಷನ್ ಅನ್ನು ಕೊಡ್ತಾ ಇದ್ದೀವಿ. ಇವತ್ತು ಈ ಒಂದು ಪ್ರೊಟೆಸ್ಟ್ ಶುರುವಾಗಿ 1 ವರ್ಷ ಆಯಿತು. ಲಾಸ್ಟ್ ಇಯರ್ ಡಿಸೆಂಬರ್ 25ಗೆ ಸ್ಟಾರ್ಟ್ ಆಯಿತು. ಈಗ 1 ವರ್ಷ ಆಗಿ ಬಂದಿದೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಲಾಸ್ಟ್ ಇಯರ್ ಶುರುವಾದ ದಿನದಿಂದ ಇಲ್ಲಿ ತನಕ ನಾವು ಯಾರೂ ಕೂಡ ಜಿಲ್ಲಾಡಳಿತ DC ಯಿಂದ ಹಿಡಿದು SP ಯಿಂದ ಹಿಡಿದು ತಹಶೀಲ್ದಾರ್ಸು, ಅಡಿಷನಲ್ SP, ಪೊಲೀಸ್ ಅವರು, ಇಲಾಖೆಯವರು ಎಲ್ಲರೂ ಕೂಡ ನಿಮಗೋಸ್ಕರ ನಾವು ಒಟ್ಟಿಗೆ ನಿಂತಿದ್ದೀವಿ. ಯಾವ ಕಾರಣಕ್ಕೂ ಕೂಡ ಯಾವತ್ತೂ ದಿನ ಕೂಡ ನಾವು ನಿಮಗೆ ಇಲ್ಲ ಅಂತ ಹೇಳಿಲ್ಲ. ನೀವು ಎಲ್ಲೇ ಕರೆದರೂ ನಾವು ಬಂದಿದ್ದೀವಿ. ಎಷ್ಟು ಬಾರಿ ಮೀಟಿಂಗ್ ಕರೆದ್ರು ನಮ್ಮ ಕಡೆಯಿಂದ ವಿತಿನ್ ಆರ್ ಲಿಮಿಟ್ ಏನು ಆಗಬೇಕಿತ್ತು ನಮ್ಮ ಕಡೆಯಿಂದ ನಾವು ನಿಮಗೋಸ್ಕರ ಮಾಡಿದ್ದೀವಿ. ಈ ಪಬ್ಲಿಕ್ ಹಿಯರಿಂಗ್ ಲಾಸ್ಟ್ ಒಂದು 3 ತಿಂಗಳು ಹಿಂದೆ ಪಬ್ಲಿಕ್ ಹಿಯರಿಂಗ್ ಆಯಿತು. ಪಬ್ಲಿಕ್ ಹಿಯರಿಂಗಲ್ಲೂ ಕೂಡ ಬೆಳಗ್ಗೆಯಿಂದ ಶುರು ಮಾಡಿ ರಾತ್ರಿ ತನಕ ನೀವು ಏನೆಲ್ಲ ಹೇಳಿದಿರೋ ಪ್ರತಿಯೊಂದು ಕೂಡ ನಾವು ಬರೆದು ಕಳಿಸಿದ್ದೀವಿ. ಯಾವುದೂ ಬಿಟ್ಟು ಮುಚ್ಚಿ ಮರೆಯುವುದು ಯಾವುದೂ ಮಾಡಿಲ್ಲ. ನೀವು ಏನು ಹೇಳಿದ್ರು ಅಷ್ಟೇ, ಒಂದು ಶಬ್ದ ವ್ಯತ್ಯಾಸ ಇಲ್ಲದೆ ಅಷ್ಟು ಕಳಿಸಿದ್ದೀವಿ. ನೀವು ನಮಗೆ ಬೈದಿದ್ರು ಕೂಡ ಅದನ್ನು ನಾವು ಬರೆದು ಕಳಿಸಿದ್ದೀವಿ. ನಿಮ್ಮ ಎಮೋಷನ್ ಏನಿದೆಯೋ ಅದು ಸರ್ಕಾರಕ್ಕೆ ಗೊತ್ತಾಗಬೇಕು ಅಂತ ನಮ್ಮ ಕಡೆಯಿಂದ ತುಂಬ ಕ್ಲಿಯರ್ ಆಗಿ ಮಾಡಿ ಕಳಿಸಿದ್ದೀವಿ. ಅವತ್ತು ಏನು ವಿಡಿಯೋ ಆಯಿತು ಅದನ್ನು ಕೂಡ ನಾವು ಸರ್ಕಾರಕ್ಕೆ ಕಳಿಸಿದ್ದೀವಿ. ಈಗ ಇದು ಈ ತಿಂಗಳ ಸ್ಟಾರ್ಟಿಂಗಲ್ಲಿ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್, ಎನ್ವೈರ್ಮೆಂಟ್ ಮಿನಿಸ್ಟ್ರಿಗೆ ಡೆಲ್ಲಿಗೆ ತಲುಪಿದೆ. ಸೊ ಅವರು ಮೀಟಿಂಗ್ ಒಂದು ಮಾಡಬೇಕಿದೆ, ಅದು ಪೆಂಡಿಂಗ್ ಇದೆ ಅವ್ರ ಕಡೆಯಿಂದ. ಈಗ ನೀವು ಈ ಅರ್ಜಿ ಸ್ವೀಕಾರ ಆದಮೇಲೆ ನಮ್ಮ ಕಡೆಯಿಂದ ಕೂಡ ಮತ್ತೊಮ್ಮೆ ಹೇಳ್ತೀವಿ, ಸ್ವಲ್ಪ ಬೇಗ ಮಾಡಿ ಕೊಡಬೇಕು ಅಂತ. ಆ ಒಂದು ಕಮ್ಯುನಿಕೇಷನ್ ನಮ್ಮ ಸೈಡಿಂದ ನಾವು ಮಾಡ್ತೀವಿ. ಇಲಾಖೆಯಿಂದ ಕೂಡ ಬಂದಿದ್ದಾರೆ, ಈಗಾಗಲೇ ಕಳಿಸಿದ್ದೀವಿ ಅಂತ ಮಾಹಿತಿಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಇದು ನಿರ್ಣಯ ಕೇಂದ್ರ ಸರ್ಕಾರದಿಂದ ಆಗಬೇಕು. MOEF ಅಲ್ಲಿ ಮೀಟಿಂಗ್ ಆಗಿ ನಮಗೆ ನಿರ್ಣಯ ಬರ್ತದೆ. ಅಲ್ಲಿ ತನಕ ನಾವು ವೇಟ್ ಮಾಡಬೇಕಾಗತ್ತೆ. ಏನು ಬೇಗ ಆಗಬೇಕು ಅಂತ ಅದು ಒಂದು ವಿಶ್ವಾಸ ನಾವು ನಮ್ಮ DC ಆಗಿ SP ಆಗಿ ನಾವು ನಿಮ್ಮ ಸರ್ಕಾರಕ್ಕೆ ಕಳಿಸ್ಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ. ಇವತ್ತು ಈ ಏನು ಅರ್ಜಿ ಕೊಡ್ತಾ ಇದ್ದೀರಾ ಮತ್ತು ಈ 13 ದಿನ ತಾವು ಎಲ್ಲರೂ ಏನು ಅರ್ಜಿ ಕೊಟ್ಟಿದ್ದೀರಾ ಎಲ್ಲನೂ ಕೂಡ ಕನ್ಸಾಲಿಡೇಟ್ ಮಾಡಿ ಈಗಾಗಲೇ ನಮಗೆ ರಿಸೀವ್ ಆಗಿರೋದು ನಾವು ಮೇಲಲ್ಲಿ ಸರ್ಕಾರಕ್ಕೆ ಕಳಿಸಿದ್ದೀವಿ. ಈಗ ಇದನ್ನು ಕೂಡ ತಗೊಂಡು ಕನ್ಸಾಲಿಡೇಟ್ ಮಾಡಿ ಸರ್ಕಾರಕ್ಕೆ ಗಮನಕ್ಕೆ ತರುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನಮ್ಮ ಕಡೆಯಿಂದ ಜಿಲ್ಲಾಡಳಿತ ವತಿಯಿಂದ ಎಷ್ಟೆಲ್ಲ ನಿಮಗೆ ಸಪೋರ್ಟ್ ಮಾಡಬೇಕು, ನಿಮ್ಮದು ಏನು ಕನ್ಸರ್ನ್ ಇದೆ ಅದು ಎಲ್ಲ ಸರ್ಕಾರ ಮುಟ್ಟುವ ಕೆಲಸ ನಾವು ಇಲ್ಲಿ ತನಕ ಮಾಡಿದ್ದೀವಿ, ಮುಂದೆ ಕೂಡ ನಾವು ಮಾಡ್ತೀವಿ. ಅದರಲ್ಲಿ ನಿಮಗೆ ಯಾವುದೇ ಗೊಂದಲ ಆಗೋದು ಬೇಡ. ನಿಮ್ಮದು ಏನು ವಿಷಯಗಳಿದೆಯೋ ಅದನ್ನು ಸರ್ಕಾರ ಗಮನಕ್ಕೆ ತರುವುದು ನಮ್ಮ ಜವಾಬ್ದಾರಿ ಆಗುತ್ತೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಿ, DC ಆಗಿ, SP ಆಗಿ ನಾವು ಈ ಕೆಲಸವನ್ನು ಮಾಡಬೇಕು. ಇದನ್ನು ನಾವು ಖಂಡಿತ ನಿಮ್ಮ ಪರವಾಗಿ ನಾವು ಮಾಡ್ತೀವಿ. ಮುಂದೆ ಈ ಮೀಟಿಂಗಲ್ಲಿ ಏನು ಡಿಸೈಡ್ ಆಗಿ ಬಂದಿದೆಯೋ ಅದ್ರ ಪ್ರಕಾರ ನಾವು ಕೆಲಸ ಬೇಕಾಗುತ್ತೆ. ಅದು ಏನು ಬಂದಿದೆ ಅದು ಕೂಡ ನಮಗೆ ಬಂದ ತಕ್ಷಣ ನಿಮಗೆ ತಿಳಿಸುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ಇವತ್ತು ಈ ಅರ್ಜಿಗಳನ್ನು ನಾನು ಸ್ವೀಕಾರ ಮಾಡಿ ಸನ್ಮಾನ್ಯ ಮಂತ್ರಿಗಳಿಗೆ ಅಡ್ರೆಸ್ ಮಾಡಿದ್ದಾರೆ. ಅವರ ಆಫೀಸ್ಗೆ ಕೂಡ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ. ಮತ್ತು ಕನ್ಸರ್ನ್ ಇಲಾಖೆ 4th ಡಿಪಾರ್ಟ್ಮೆಂಟ್ಗೆ ಬರ್ತದೆ, ಅವ್ರಿಗೆ ಕೂಡ ತಲುಪಿಸುವ ವ್ಯವಸ್ಥೆಯನ್ನು ನಮ್ಮ ಕಡೆಯಿಂದ ಧನ್ಯವಾದ. ಕೆಲಸ ಆಗಲಿಲ್ಲ, ಯಾರು ಬಾರಿಸೋದಿಲ್ಲ, ಕೆಲಸ ಆದ್ಮೇಲೆ ಬಾರಿಸೋದಿಲ್ಲ. 3 ತಿಂಗಳ ಮಕ್ಕಳು ಪೂಜಿಸಿ ಸರ್ವೇದ ಬಗ್ಗೆ ಒಂದು 2 ವಿಷಯ ಹೇಳಿದರು. ಒಂದು ಈ ಪಬ್ಲಿಕ್ ಹಿಯರಿಂಗ್ ಬಗ್ಗೆ, ಪಬ್ಲಿಕ್ ಹಿಯರಿಂಗು ಅಲ್ಲಿ ಹೋಗಿದೆ, ನಿರ್ಣಯ ಬಂದ ಮೇಲೆ ನಾವು ತಿಳಿಸ್ತೀವಿ. 2ನೇದು ಸರ್ವೆ ಕೆಲವೊಂದು ಇಲಾಖೆಗಳು ಬಂದು ಮಾಡ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ನಾನು ಇಮಿಡಿಯೇಟ್ಲಿ ತಹಶೀಲ್ದಾರ್ಗೆ ನಮಗೆ ಈ ಮಾಹಿತಿ ಬಂದ ತಕ್ಷಣ ತಹಶೀಲ್ದಾರ್ ಅವರಿಗೆ ಹೇಳಿದ್ದೀನಿ. ಅಲ್ಲಿ ಲೋಕಲಿ ನಮ್ಮ ಸ್ಟಾಫ್ ಯಾರಿದ್ದಾರೋ, ಲೋಕಲ್ ಪೊಲೀಸ್, ನಮ್ಮ VARI ಮತ್ತು ಬೇರೆ ಇಲಾಖೆಯವರು, ಲೋಕಲ್ ಪಂಚಾಯಿತಿಯವರು ಏನೇ ಬಂದಿದ್ರು ಸ್ಟಾಪ್ ಮಾಡಿಸಿ ನಮಗೆ ಇಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡಬೇಕು. ವಿತೌಟ್ ಪರ್ಮಿಷನ್ ಯಾರೂ ಅಲ್ಲಿ ಬರುವುದಿಲ್ಲ ಅಂತ. ನಮಗೆ ಕೆಲವೊಂದು ರಿಕ್ವೆಸ್ಟ್ ಬಂದಿದೆ, ಈ ಥರ ಸರ್ವೆಗೆ ಅಲೌ ಮಾಡಿ ಅಂತ ರಿಕ್ವೆಸ್ಟ್ DC ಅವರಿಗೆ ಕೊಟ್ಟಿದ್ದಾರೆ. ಇನ್ನೂ ನಾವು ಪರ್ಮಿಷನ್ ಅವರಿಗೆ ಕೊಟ್ಟಿಲ್ಲ. ಅನ್ಲೆಸ್ ಈ ಪಬ್ಲಿಕ್ ಹಿಯರಿಂಗ್ ಬಗ್ಗೆ ಏನು ನಿರ್ಣಯ ಆಗುತ್ತೋ, ಮುಂದೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅಲ್ಲಿ ತನಕ ನಿಮ್ಮದು ಬೇರೆ ಯಾವುದೂ ಕೆಲಸ ಮಾಡಬಾರದು ಅಂತ ನಮ್ಮ ಕಡೆಯಿಂದ ಡಿಸಿಷನ್ ತಗೊಂಡಿದ್ದೀವಿ. ಸೊ ಅಲ್ಲಿ ತನಕ ನಮ್ಮ ಕಡೆಯಿಂದ ಯಾವುದೂ ಪರ್ಮಿಷನ್ ಕೊಡುವುದೇ ಇಲ್ಲ. ಬಂದಿರುವವರಿಗೆ ನಾನು ಹೇಳಿದ್ದೀನಿ, ತಹಶೀಲ್ದಾರ್ಗೆ ಮತ್ತು ಲೋಕಲ್ ಪೊಲೀಸ್ ಅವ್ರಿಗೆ, ತಕ್ಷಣ ನಮಗೆ ಮಾಹಿತಿ ಕೊಡಿ, ನಾವು ಬಂದ್ ಮಾಡಿಸ್ತೀವಿ ಅಂತ. ಪರ್ಮಿಷನ್ ಕೊಟ್ಟಿಲ್ಲ. ಇದು ಪರ್ಮಿಷನ್ ಯಾರು ಬಂದ್ರೆ ನಾವು ಹೊಡಿಬೋದು ಅವರಿಗೆ. ಯಾರು ಸರ್ವೆ ಮಾಡೋ ಬಂದರೆ ನಾವು ಹೊಡಿಬೋದಲ್ಲ.
ಅದು ಇದು ಹೇಳಿರ್ಕಣ ಅದು ಪರ್ಮಿಷನ್ ತಗೊಳ್ಳಿಲ್ಲಲ್ಲ ನಾವು ಸರ್ವೆ ಬಂದರಿಗೆ ಹೊಡಿಬೋದು. ಹೌದು ಅದು ಕೇಳಲ್ಲ ಕಣ, ಪರ್ಮಿಷನ್ ಕೊಡಲ್ಲ ಕಣ ಸರ್ವೆ ಮಾಡೋರಿಗೆ. ಸರ್ವೆ ಮಾಡೋ ಬಂದರಿಗೆ ನಾವು ಹೊಡಿಬೋದು, ಕೇಳಬೇಕತ್ತ. ಅದೇ ಸರ್ವೆ ಮಾಡೋ ಬಂದರಿಗೆ ಹೊಡಿಬೇಡತ್ತ. ಬರಲಿ ಕೊಡ್ಬೋದು, ಹೊಡ್ಕೊಂಡೆ ಕಳಿಸ್ಬೇಕು. ನೀವು ಹೇಳಿದ್ರಲ್ಲ ಮೇಡಮ್, ನಮ್ಮದು ನಾವು ಏನು ಇದು ಮಾಡಲಿಲ್ಲ ಹೇಳ್ಕೊಂಡು. ಮಾಡ್ತೀವಿ. ಹೌದು, ಎಂತ ಬಂದ್ಕೊಂಡು ಏನು ಹಾಕಿದ್ರೆ ಕಡೆಗೆ ಇವರೇ ನಮಗೆ ಜನಪರ ಕಾಳಜಿ ತೋರಬೇಕಾಗಿದೆ. ಒಂದು ಈ ಹಿಂದಿನ ನಮ್ಮ ಅನೇಕ ಮನವಿಗಳು ಎರಡು ಸಾರ್ವಜನಿಕ ಅಹವಾಲು ಸಭೆ ಜಿಲ್ಲಾಧಿಕಾರಿಗಳ ಮುಂದೆ 5,000ಕ್ಕೂ ಹೆಚ್ಚು ಸಂಖ್ಯೆಯ ಸಾರ್ವಜನಿಕರು ದಾಖಲಿಸಿರುವ ಲಿಖಿತ ಅಹವಾಲು ಮನವಿಗಳು. ಮಾನ್ಯ ಮುಖ್ಯಮಂತ್ರಿಗಳೇ, ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ, ಕಾಳಿ, ಚೀಬಾಳ್, ಬೆಳೆಗಿರಿ ಇನ್ನಿತರ ಹಲವು ಯೋಜನೆಗಳಿಂದ ಹಲವು ಸಾವಿರ ಸಂಖ್ಯೆಯ ರೈತರು, ಮೀನುಗಾರರು ತಮ್ಮ ನೆಲೆ ಕಳೆದುಕೊಂಡು ನಿರಾಶ್ರಿತರಾಗಿ ಬವಣೆ ಪಡುತ್ತಿದ್ದು ಜಿಲ್ಲೆಯ ಜನರು ಪಾರಿಚಾರಿಕ ಬಿಕ್ಕಟ್ಟನ್ನು ಎದುರಿಸುತ್ತಾರೆ. ಇಂತಹ ಕ್ಲಿಷ್ಟಕರ ಸ್ಥಿತಿ ಇರುವಾಗ ಜಿಲ್ಲೆಯಲ್ಲಿ ಈಗಾಗಲೇ 2 ವಾಣಿಜ್ಯ ಬಂದರುಗಳಿದ್ದರೂ ಸಹ ಜಿಲ್ಲೆಯ ಧಾರಣಾ ಸಾಮರ್ಥ್ಯವನ್ನು ಮೀರಿ ಜಿಲ್ಲೆಯ ಜನರ ತೀವ್ರ ವಿರೋಧದ ನಡುವೆಯೂ ಸಾಂಪ್ರದಾಯಿಕ ಉಳುಮೆ ಮಾಡುವ ರೈತರು ಮತ್ತು ಸಮುದ್ರವನ್ನೇ ನಂಬಿ ಮೀನುಗಾರಿಕೆ ನಡೆಸುವ ಸಾವಿರಾರು ಕುಟುಂಬಗಳಿವೆ. ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಸರ್ವ ಜನರ ಜೀವನೋಪಾಯಕ್ಕೆ ಮತ್ತು ಇಲ್ಲಿನ ಸುಂದರ ಪರಿಸರಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ಖಾಸಗಿ ಮೂಲದ ವಾಣಿಜ್ಯ ಬಂದರು ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಖಾಸಗಿ ಮೂಲದ ಕಂಪನಿಯೊಂದಿಗೆ ರೀತಿಗೆ ಒಪ್ಪಂದ ಮಾಡಿಕೊಳ್ಳಿದೆ ಎಂದು ಹೇಳುತ್ತಿರುವುದು ಜನವಿರೋಧಿ ಮತ್ತು ಪರಿಸರ ವಿರೋಧಿ ಕ್ರಮವಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಸಾವಿರಾರು ಜನರ ಬದುಕಿಗೆ ಕೊಳ್ಳೆ ಇಡುವ, ಪರಿಸರ ನಾಶ ಮಾಡುವ ಇಂಥ ಅವೈಜ್ಞಾನಿಕ ಅವಾಸ್ತವಿಕ ಅನಗತ್ಯ ಯೋಜನೆಯನ್ನು ಸರ್ಕಾರ ಪುನರ್ ಪರಿಶೀಲಿಸಿ ಯೋಜನೆಯನ್ನು ಈ ಕೂಡಲೇ ಕೈಬಿಡಬೇಕೆಂದು ನಾವು ಈಗಾಗಲೇ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದೆವು. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಾರ್ವಜನಿಕ ಅಹವಾಲು ಆಲಿಕೆ ಸಭೆಯಲ್ಲಿಯೂ ಯೋಜನೆಯ ವಿರುದ್ಧ 10,000ಕ್ಕೂ ಹೆಚ್ಚು ಸಾರ್ವಜನಿಕರಿಂದ ತಮ್ಮ ಲಿಖಿತ ಆಕ್ಷೇಪಣೆಗಳನ್ನು ಸಹ ಸಲ್ಲಿಕೆಯಾಗಿದೆ. ಹೀಗಿದ್ದು ಈ ಅವೈಜ್ಞಾನಿಕ ಜನವಿರೋಧಿ ಯೋಜನೆಯ ಅನುಷ್ಠಾನಕ್ಕೆ ಬಂದರು ಇಲಾಖೆ ಇತ್ತೀಚೆಗೆ ಖಾಸಗಿ ಮೂಲದ ಜಿಂದಾಲ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಎನ್ನಲಾಗಿದ್ದು, ಸರ್ಕಾರದ ಈ ಅವೈಜ್ಞಾನಿಕ ಪರಿಸರ ನಾಶ ಮಾಡುವ ಜನವಿರೋಧಿ ಯೋಜನೆಯನ್ನು ವಿರೋಧಿಸಿ ಸ್ವಾತಂತ್ರ್ಯ ಸಂಗ್ರಾಮ ಖ್ಯಾತಿ ಅಂಕೋಲೆಯ ಸಾವಿರಾರು ಜನರು ಇಂದು ನವೆಂಬರ್ 25ರಂದು ತಾಲೂಕಾ ಕೇಂದ್ರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಅಂಕೋಲಾ ಬಂದ್ಗೆ ಕರೆ ನೀಡಿ ತಹಸೀಲ್ದಾರ್ ಕಚೇರಿ ಎದುರಿನ ಜೈನ್ ಸರ್ಕಲ್ ಬಳಿ ಮೊದಲ ಹಂತದ ಧರಣಿ ಸತ್ಯಾಗ್ರಹ ಕೈಬಿಟ್ಟು ಬಂದರು ಭೂತದ ಅಣಕು ಶವಯಾತ್ರೆ ನಡೆಸಿ ಸಾಂಕೇತಿಕ ಪ್ರತಿಭಟನೆ ನಡೆಸಿದ್ದೇವೆ. ಕಳೆದ ವರ್ಷ ನವೆಂಬರ್ 25ರಂದು ಆರಂಭವಾಗಿದ್ದ ನಮ್ಮ ನ್ಯಾಯಯುತ ಹೋರಾಟ ಇಂದಿಗೆ 1 ವರ್ಷಕ್ಕೆ ತಲುಪುತ್ತಿದ್ದು, ಈವರೆಗೂ ಸರ್ಕಾರ ಮತ್ತು ಸಂಬಂಧಿತ ಹಿರಿಯ ಜನಪ್ರತಿನಿಧಿಗಳು ನಮ್ಮ ನೋವು ಹಾಗೂ ಸಮಸ್ಯೆಗೆ ಸ್ಪಂದಿಸದಿರುವುದು ತೀವ್ರ ಬೇಸರ ಏರಿಸಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ಸಂಪುಟದಲ್ಲಿ ಸಚಿವರಾಗಿರುವ ಮಂಕಾಳು ವೈದ್ಯ ಅವರು ಮೀನುಗಾರರ ಸಮಾಜದವರಾಗಿ, ಶಾಸಕರಾಗಿ, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಮುಖ್ಯಮಂತ್ರಿಯಾಗಿದ್ದರೂ ಒಂದೇ ಒಂದು ದಿನ ಕೇಳಿ ಕಡಲ ತೀರಕ್ಕಾಗಲಿ ಪ್ರತಿಭಟನಾ ಸ್ಥಳಕ್ಕಾಗಲಿ ಅಂಕೋಲೆಗೆ ಬಂದು ಸ್ಥಳೀಯರ ಮತ್ತು ಹೋರಾಟಗಾರರ ಜೊತೆ ಸೌಜನ್ಯಕ್ಕೂ ಮಾತನಾಡದೆ ಅಲಕ್ಷ್ಯ ತೋರಿದ್ದಾರೆ. ಇಷ್ಟೇ ಅಲ್ಲದೆ ಈ ಹಿಂದೆ ಸಚಿವ ಕೃಷ್ಣ ಬೈರೇಗೌಡರೊಂದಿಗೆ ಅಂಕೋಲಾ ಮಾರ್ಗವಾಗಿ ಕಾರವಾರ ತೆರಳುತ್ತಿರುವಾಗ ತಮ್ಮ ಪ್ರವಾಸ ಪಟ್ಟಿಯಲ್ಲಿ ನಿಲುಗಡೆ ಸ್ಥಳ ಇಲ್ಲದಿದ್ದರೂ ಸಹ ಬೈರೇಗೌಡ ಅವರು ಪ್ರತಿಭಟನಾಕಾರರನ್ನು ನೋಡಿ ತಮ್ಮ ವಾಹನದಿಂದ ಇಳಿದು ಸಮಸ್ಯೆ ಆಲಿಸಿದರು. ಅದೇ ವಾಹನದಲ್ಲಿ ಕುಳಿತಿದ್ದ ಮಂಕಾಳು ವೈದ್ಯರು ತಮ್ಮ ಜಿಲ್ಲೆಗೆ ಬಂದ ಮಂತ್ರಿಗಳ ಜೊತೆ ಇಲ್ಲಿನ ಜನರ ಸ್ಥಿತಿಗತಿ, ನೋವು, ಬವಣೆ ತಿಳಿಸುವ ಬದಲು AC ಕಾರ್ಯದಲ್ಲಿ ಕುಳಿತು ಮಂತ್ರಿಗೆ ದೊರ್ಪ ತೋರಿದಂತಿದೆ. ನಾಡಿನ ದೊರೆಯಾಗಿರುವ ತಾವಾದರೂ ಬಂದರು ವಿರೋಧಿ ಹೋರಾಟಗಾರರ ನಿಯೋಗಕ್ಕೆ ತಮ್ಮ ಭೇಟಿಯ ಕಾಲಾವಕಾಶ ನೀಡಿ ಹಿರಿತನ ತೋರಿದ್ದೀರಿ. ಜಿಲ್ಲೆಯ ಉಸ್ತುವಾರಿ ಮತ್ತು ಮೀನುಗಾರಿಕಾ ಮಂತ್ರಿ ಎಂದು ಹೇಳಿಕೊಳ್ಳುವ ವೈದ್ಯ ಸಾಹೇಬರು ನಮ್ಮತ್ತ ಕಣ್ಣೆತ್ತಿಯೂ ನೋಡದಿರುವುದು ನಿಮ್ಮ ಸರ್ಕಾರದಲ್ಲಿ ಇಂಥ ಮಂತ್ರಿಗಳು ಇದ್ದಾರೆ ಎಂದು ಪ್ರಶ್ನಿಸುವಂತಾಗಿದೆ. ಕಳೆದ ನವೆಂಬರ್ 12ರಿಂದ 24ರವರೆಗೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಾಗಲೂ ಜಿಲ್ಲಾ ಆಡಳಿತದ ಮೂಲಕ ವಿನಂತಿಸಿದರೂ ಒಮ್ಮೆಯೂ ಬಂದು ಹೋಗಿಲ್ಲ. ಈ ಎಲ್ಲ ಭಾವನೆಗಳು ಉಸ್ತುವಾರಿ ಸಚಿವರ ಬಗ್ಗೆ ನಮಗೆ ಅಸಮಾಧಾನ ತಂದಿದೆ. ಅವರ ಇದೇ ನೀತಿ ಮುಂದುವರೆದರೆ ಜಿಲ್ಲೆಯಾದಂಥ ಅವರ ಕಾರ್ಯಕ್ರಮಗಳಿಗೆ ಧಿಕ್ಕರಿಸಿ ನಮ್ಮದೇ ರೀತಿಯ ಪ್ರತಿಭಟನೆ ಮಾಡಬೇಕಾಗಿತ್ತು. ನಾವು ಮುಖ್ಯಮಂತ್ರಿಗಳೇ
ದಯವಿಟ್ಟು ತಾವು ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ಅಂಕೋಲಾ ಮತ್ತು ಉತ್ತರ ಕನ್ನಡ ಉಳಿಸಿ ಹೋರಾಟಗಾರರ ಪರವಾಗಿ ಇಲ್ಲಿನ ನೆಲ ಜಲ ರಕ್ಷಿಸಲು ವಾಣಿಜ್ಯ ಬಂದರು ಯೋಜನೆಯನ್ನು ಕೈಬಿಟ್ಟು ತಮ್ಮ ಸರ್ಕಾರ ದೀನದಲಿತರ ಬಡವರ ರೈತರ ಮೀನುಗಾರರ ಪರವಾಗಿರುವ ಸರ್ಕಾರ ಎಂಬುದನ್ನು ತಿಳಿಸಿ ನಮ್ಮೆಲ್ಲರ ಹಿತ ಕಾಯಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಉದ್ದೇಶಿತ ವಾಣಿಜ್ಯ ಬಂದರು ಯೋಜನೆಯನ್ನು ಸರ್ಕಾರ ಕೂಡಲೇ ಕೈಬಿಡುತ್ತಿದ್ದರೆ ಸರ್ಕಾರದ ವಿರುದ್ಧ ಉಪವಾಸ ಸತ್ಯಾಗ್ರಹ, ಹೈವೇ, ರೈಲು ರೋಕ್ ಸಹಿತ ಇತರ ಯಾವುದೇ ರೀತಿಯ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುವ ನಿರ್ಧಾರ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಅವಕಾಶವಿಲ್ಲದಂತೆ ತಾವು ಜನಪರ ಕಾಳಜಿ ತೋರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಈ ಕುರಿತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದರೆ ಸರ್ಕಾರವೇ ನೇರ ಹೊಣೆಯನ್ನು ಎಚ್ಚರಿಸುತ್ತಿದ್ದೇವೆ. ಆದರೆ ಕಳೆದ 1 ವರ್ಷದಿಂದ ನಾವು ಸಲ್ಲಿಸಿರುವ ನಮ್ಮ ಮನವಿಗಳಿಗೆ ಸರ್ಕಾರ ಈವರೆಗೆ ಪ್ರತಿಕ್ರಿಯಿಸಿಲ್ಲ. ಜಿಲ್ಲೆಯವರೇ ಆದ ಬಂದರು ಖಾತೆಯ ಮಾನ್ಯ ಸಚಿವರು ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ಮಾತುಕತೆ ನಡೆಸುವ ಸೌಜನ್ಯವನ್ನು ತೋರಿಸಿಲ್ಲ. ಉದ್ದೇಶಿತ ಯೋಜನೆಯ ಅನುಷ್ಠಾನದಿಂದ ಸಾಂಪ್ರದಾಯಿಕ ರೈತರು ಮೀನುಗಾರರು ಉದ್ಯೋಗ ವಂಚಿತರಾಗುತ್ತಾರೆ. ಸ್ಥಳೀಯವಾಗಿ ಪಾರಿಸರಿಕ ಬಿಕ್ಕಟ್ಟು ಉಂಟಾಗಲಿದೆ. ಯೋಜನೆಯ ರಸ್ತೆ ಮತ್ತು ರೈಲು ಮಾರ್ಗ ನಿರ್ಮಾಣಕ್ಕೆ ಸಾವಿರಾರು ಮರಗಳು ನಾಶವಾಗಲಿವೆ. ನೂರಾರು ಕುಟುಂಬಗಳು ತಮ್ಮ ಭೂಮಿ ಮತ್ತು ವಸತಿಯನ್ನು ಕಳೆದುಕೊಳ್ಳಲಿದ್ದಾರೆ. ಅಪಾರ ಪರಿಸರ ಮತ್ತು ಜೀವ ವೈವಿಧ್ಯತೆಗಳು ನಾಶವಾಗಲಿವೆ. ಆದ್ದರಿಂದ ಉದ್ದೇಶಿತ ಯೋಜನೆಯ ಅನುಷ್ಠಾನದ ವಿರುದ್ಧ ಮತ್ತು ಜನರ ಜೀವನೋಪಾಯ ಸಹಿತ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಶಾಂತಿಯುತ ಚಳವಳಿಯ ಮೂಲಕ ಸಂಘಟಿತ ಹೋರಾಟಕ್ಕಿಳಿಯುವುದು ಜನರಿಗೆ ಅನಿವಾರ್ಯವಾಗಿದೆ. ಕರಾವಳಿಯ ಧಾರಣ ಸಾಮರ್ಥ್ಯವನ್ನು ಮೀರಿ ಅಂಕೋಲಾದ ಕೇಡಿ ಸಹಿತ ಅಗತ್ಯಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ವಾಣಿಜ್ಯ ಬಂದರುಗಳನ್ನು ನಿರ್ಮಿಸುವ ಅವೈಜ್ಞಾನಿಕ ಹಾಗೂ ಪರಿಸರ ವಿರೋಧಿ ಮಾನವ ಹಕ್ಕುಗಳನ್ನು ಗಮನಿಸುವ ರೀತಿಯನ್ನು ಸರ್ಕಾರ ಕೂಡಲೇ ಕೈಬಿಟ್ಟು ಇಲ್ಲಿನ ಸುಂದರ ಪರಿಸರವನ್ನು ಸಾಂಪ್ರದಾಯಿಕ ವೃತ್ತಿಪರರಿಗೆ ಬಿಟ್ಟು ಈ ಸಂಬಂಧ ನಮ್ಮ ಸಂಘಟನೆಯೊಂದಿಗೆ ಅಗತ್ಯ ಮಾತುಕತೆ ಏರ್ಪಡಿಸಿ ಜಿಲ್ಲೆಯ ಜನರ ಈ ಪ್ರಮುಖ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕೆಂದು ಸರ್ಕಾರಕ್ಕೆ ಮತ್ತು ಉತ್ತರ ಕನ್ನಡ ಜಿಲ್ಲಾ ಆಡಳಿತಕ್ಕೆ ಈ ಮೂಲಕ ಮನವಿ ಮಾಡಿದೆ. ಒಂದು ವೇಳೆ ಸಂಬಂಧಪಟ್ಟವರು ಮಾತುಕತೆ ನಡೆಸಿದರೆ ನಮ್ಮ ಶಾಂತಿಯುತ